ನಿಮಗೆಲ್ಲರಿಗೂ ವೆರೈಟಿ ಕುಕ್ಕಿಂಗ್ ಫ್ಲೇವರ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತಿಲ್ಲಿ ಬೇಗ ಮಾಡುವಂಥ ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ. ಅದಕ್ಕೆ ಒಂದು ಬಾಣಲೆಗೆ ಒಂದು 2 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕಿ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕಬೇಕು. ಆಮೇಲೆ ಸಣ್ಣಗೆ ಕಟ್ ಮಾಡಿದ ಶುಂಠಿ ಹಾಕಬೇಕು. ಮತ್ತು ಸಣ್ಣಗೆ ಕಟ್ ಮಾಡಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದಕ್ಕೆ ಯಾವುದು ಪೇಸ್ಟ್ ಹಾಕಲಿಕ್ಕಿಲ್ಲ, ಕಟ್ ಮಾಡಿ ಹಾಕಬೇಕು. ಆಮೇಲೆ ಒಂದು ಸಣ್ಣ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿಯನ್ನು ಉದ್ದ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು, ಒಂದು 2-3 ಸೆಕೆಂಡ್ ಫ್ರೈ ಮಾಡಬೇಕು. ಇದೇನು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಇಲ್ಲ, ಸ್ವಲ್ಪ ಇದು ಹಸಿ ವಾಸನೆ ಹೋದರೆ ಸಾಕು. ಶುಂಠಿ ಬೆಳ್ಳುಳ್ಳಿ ಇದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಇದು ಬೇಗ ಆಗುವಂಥ ಫ್ರೈಡ್ ರೈಸ್. ಬಾಕ್ಸಿಗೆ, ಲಂಚ್ ಬಾಕ್ಸಿಗೆಲ್ಲ ಮತ್ತು ಟಿಫನಿಗೆ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿದ ಇದು ಬೀನ್ಸ್ ತಗೊಂಡಿದ್ದೇನೆ, ರಿಂಗ್ ಬೀನ್ಸ್. ಇದನ್ನು ಸಣ್ಣಗೆ ಕಟ್ ಮಾಡಬೇಕು. ಇದನ್ನು ಸಹ ನಾವು ಆಯಿಲಲ್ಲೇ ಫ್ರೈ ಮಾಡಬೇಕು, ಮೊದಲೇನು ಬೇಯಿಸ್ಕೊಳ್ಳಿಕ್ಕಿಲ್ಲ. ಇದು ಬರೀ ಜಾಸ್ತಿ ಫುಲ್ಲು ಬೇಯಬೇಕಂತಿಲ್ಲ, ಒಂದು 90% ಬೆಂದರೆ ಸಾಕು. ಇವಾಗ ನೋಡಿ, ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು, ಜಾಸ್ತಿ ಫ್ಲೇಮ್ ಇಟ್ಟರೆ ಎಲ್ಲ ಸುಟ್ಟೋಗ್ತದೆ. ಆ ನಂತರ ಸಣ್ಣಗೆ ಕಟ್ ಮಾಡಿದ ಒಂದು ಅರ್ಧ ಕ್ಯಾಬೇಜ್ ಚಿಕ್ಕದು, ಅದನ್ನು ಹಾಕ್ತಾ ಇದ್ದೇನೆ. ಇದು ಸಹ ಹಾಗೇನೆ, ಇದು ಒಂದು 75% ಬೆಂದರೆ ಸಾಕು. ಕ್ಯಾಬೇಜ್ ಸಹ ಪೂರ್ತಿ ಬೇಯಬೇಕಂತ ಇಲ್ಲ. ಇವಾಗ ನೋಡಿ ಮಿಕ್ಸ್ ಮಾಡಬೇಕು. ನಂತರ ನೋಡಿ, ಇವಾಗ ಇದು ಸ್ವಲ್ಪ ಇದು ಚೇಂಜ್ ಆಗಿದೆ ಕಲರ್. ಆ ನಂತರ ಇದಕ್ಕೆ ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೇನೆ, ಉದ್ದಕ್ಕೆ ಕಟ್ ಮಾಡಿ. ಇದನ್ನು ಸಹ ಇದೇನು ಜಾಸ್ತಿ ಬೇಯಬೇಕಂತಿಲ್ಲ, ಇದು ಸ್ವಲ್ಪ ಒಂದು 50% ಇದಾದರೆ ಸಾಕು, ಕುಕ್ ಆದರೆ ಸಾಕು. ಫ್ರೈ ಮಾಡಬೇಕು. ನಂತರ ಇದಕ್ಕೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಆಮೇಲೆ 2 ಸ್ಪೂನಷ್ಟು ಟೊಮೆಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸ್, ಅದು ಮಿಕ್ಸ್ ಇದೆ, ಅದನ್ನು ಹಾಕ್ತಾ ಇದ್ದೇನೆ. ಆಮೇಲೆ ಅರ್ಧ ಸ್ಪೂನಷ್ಟು ವಿನಿಗರ್ ಮತ್ತು 1 ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಯಾಕೆ ಹಾಕುವುದು ಹೇಳಿದರೆ, ಇದನ್ನು ಬ್ಯಾಲೆನ್ಸ್ ಮಾಡ್ತದೆ, ಉಪ್ಪು ಹುಳಿ ಖಾರ, ಮತ್ತು ಇದು ಟೇಸ್ಟ್ ಮೇಕರ್ದು ಸಹ ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊನೆಗೆ ನಾನಿಲ್ಲಿ ಗರಂ ಮಸಾಲ ಹಾಕ್ತಾ ಇದ್ದೇನೆ, 1 ಸ್ಪೂನಷ್ಟು. ಇದು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಫ್ರೈಡ್ ರೈಸಿಗೆ. ಮತ್ತು ಪೆಪ್ಪರ್ ಪೌಡರ್ ಸಹ ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ. ಇವಾಗ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪು ಉದುರಿಸಿದಾಯಿತು, ಅಥವಾ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಹಾಕ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗೆಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ಇದಕ್ಕೆ ನಾವು ಮೊದಲೇ ಬೇಯಿಸಿಟ್ಟ ರೈಸ್ ಇದೆಯಲ್ಲ, ಅದನ್ನು ಹಾಕಬೇಕು. ಇದು ಸಹ ಹಾಗೆ, ರೈಸ್ ಫುಲ್ಲು ಬೆಂದು ಹೋಗಬಾರ್ದು, ಒಂದು 80% ಬೆಂದರೆ ಸಾಕಾಗ್ತದೆ. ಬಿಡಿ ಬಿಡಿ ಆಗಿರಬೇಕು ರೈಸ್. ನೋಡಿ, ಇವಾಗ ಇದನ್ನು ಎಲ್ಲ ಹಾಕಿ ಇದಕ್ಕೆ ರೈಸ್ ಎಲ್ಲ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ನಾವು ಬಿಸಿ ಬಿಸಿ ಹಾಕಬಾರ್ದು. ಫ್ರೈಡ್ ರೈಸಿಗೆ ಯಾವಾಗಲೂ ಅನ್ನ ಮಾಡಿ ತಣ್ಣಗಾದ ಅನ್ನ ಹಾಕಬೇಕು, ಆವಾಗಲೇ ತುಂಬ ಚೆನ್ನಾಗಿರ್ತದೆ. ಇವಾಗ ಇಲ್ಲಾಂದರೆ ಲೆಫ್ಟ್ ಓವರ್ ರೈಸ್ ಇದ್ದರೂ ಅದು ನಡೀತದೆ. ಇಲ್ಲಿ ನಾನು ಇವತ್ತೇ ಮಾಡಿ ಆ ಥರ ಹಾಕ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಇದು ಎಲ್ಲ ಒಂದು ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕು. ನೋಡಿ, ಇವಾಗ ಫ್ರೈಡ್ ರೈಸ್ ರೆಡಿ ಆಗ್ತಾ ಇದೆ. ನೋಡಿ, ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ನಮಗೆ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಇದು ಬೆಳಿಗ್ಗೆ ತಿಂಡಿಗೆ ಮತ್ತು ಮಕ್ಕಳ ಲಂಚ್ ಬಾಕ್ಸಿಗೆಲ್ಲ ಮಾಡ್ಕೊಳ್ಬೋದು. ನೋಡಿ, ಇವಾಗ ರೆಡಿ ಆಯಿತು. ನಾನಿಲ್ಲಿ ಇವಾಗ ಸರ್ವ್ ಮಾಡ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಸಹ ತುಂಬ, ಇದು ಸ್ಟ್ರೀಟ್ ಸ್ಟೈಲಲ್ಲಿ ಮಾಡಿದ ಹಾಗೇ ಇದು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ನಾನಿಲ್ಲಿ ಇದಕ್ಕೆ ಕ್ಯಾಬೇಜಿಂದ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೇನೆ, ಸ್ವಲ್ಪ ನೀಟಾಗಿ ಕಾಣಲಿ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಇದನ್ನು ನಾವು ಮಂಚೂರಿ ಜೊತೆಗೆ ಸಹ ತಿನ್ಬೋದು. ಸೈಡ್ ಡಿಶ್ ಆಗಿ ಮಂಚೂರಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಫ್ರೈಡ್ ರೈಸಿಗೆ. ಅದು ಈವ್ನಿಂಗ್ ಅಂತೂ ತುಂಬ ಚೆನ್ನಾಗಿರ್ತದೆ. ನೀವು ಸಹ ಮಾಡಿ ಆಮೇಲೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ.